ಆಗಿರಬೇಕು. People should look at this and say, ಜನರು ನಮ್ಮ ಕಡೆ ನೋಡಿ ಹೇಳಬೇಕು, ಬಂದ್ರೆ ಅನಾಯಿಂಟಿಂಗ್ ಬರ್ತದೆ. ಅವ್ರು ಬಂದ್ರೆ ಅಭಿಷೇಕ ಬರ್ತದಂತ ಹೇಳ್ಬೇಕು. ಅವರು ಅವ್ನು ಬಂದ್ರೆ ಅವ್ನು ನಮ್ಮ ಮನೇಲಿ ಕಾಲಿಟ್ರೆ ಏನೋ ಚೇಂಜ್ ಆಗ್ತದೆ. ಅವ್ರು ನಮಗೆ ಬಂದು ಕಾಲಿಟ್ರೆ ನಮ್ಮ ಮನೆಯಲ್ಲಿ ಏನೋ ಬದಲಾವಣೆ ಆಗ್ತದೆ ಅಂತ ಹೇಳ್ಬೇಕು. ಅವರು ಅವ್ನು ಜಸ್ಟ್ 5 ನಿಮಿಷ ಕುತ್ಕೊಂಡು ಹೋಗ್ಲಿ, ನಮ್ಮ ಲೈಫೇ ಚೇಂಜ್ ಆಗ್ತದೆ. ಅವ್ರು ಕೇವಲ 5 ನಿಮಿಷ ಅನ್ನೋದಲ್ಲಿ ಕುತ್ಕೊಂಡ್ರೆ ಸಾಕು, ನಮ್ಮ ಜೀವಿತವಾಗಿ ಬದಲಾವಣೆ ಆಗ್ಬೇಕಂತ ಹೇಳ್ಬೇಕು. ಅವರು How many want that life? ಅಂತ ಜೀವಿತ ಎಷ್ಟು ಜನಕ್ಕೆ ಬೇಕು? ಆ ವ್ಯಕ್ತಿಯೇ ದೇವರ ಸಂಗಡ ಇರುವ ವ್ಯಕ್ತಿ ಆಗಿರ್ತಾನೆ. Somebody say amen to this. Okay, fine. Bible says ಸತ್ಯವೇದ ಹೇಳುತ್ತದೆ, Samuel grew in the presence of the Lord. ದೇವರ ಪ್ರಸನ್ನತೆಯಲ್ಲಿ ಸಾಮ್ವೇಲನು ಬೆಳೆದನು ಎಂಬುದಾಗಿ. Somebody say Samuel grew in the presence of the Lord. ಯಾರಾದ್ರೂ ಹೇಳ್ರಿ, ಸಾಮ್ವೇಲನು ದೇವರ ಪ್ರಸನ್ನತೆಯಲ್ಲಿ ಬೆಳೆದನು ಎಂಬುದಾಗಿ. Where did he grow? ಆತನು ಎಲ್ಲಿ ಬೆಳೆದನು? From a small age, ಆತನು ಸಣ್ಣವನಿದ್ದಾಗಿಂದ he grew in the presence of the ಆತನು Lord. ದೇವರ ಪ್ರಸನ್ನತೆಯಲ್ಲಿ ಬೆಳೆದನು. Now Eli had 2 sons, ಎಲಿಯನಿಗೆ 2 ಮಕ್ಕಳಿದ್ರು, Hophni and Phinehas. ಹೋಪ್ನಿ ಮತ್ತು ಫಿನೆಹಾಸ್ They ಎಂಬುದಾಗಿ. were anointed as priests. ಅವರು ಯಾಜಕರಾಗಿ ಅಭಿಷೇಕಿಸಲ್ಪಟ್ಟವರು. They were called priests. ಅವರು ಯಾಜಕರಾಗಿ That means ಕರೆಯಲ್ಪಡುವರು they were called the ministers of gospel, ಮತ್ತು ಅವರು ministers of God in the temple of God. ದೇವರ ಒಂದು ಸಭೆಯಲ್ಲಿ, ದೇವರ ಒಂದು ಸೇವೆಯಲ್ಲಿ ಅವರು ಒಂದು ನಾಯಕರಾಗಿ ಕರೆಯಲ್ಪಟ್ಟವರಾಗಿರ್ತಾರೆ. But when you read that scripture in 1 Samuel, ಆದ್ರೆ 1 ಸಾಮ್ವೇಲಲ್ಲಿ ನೀವು ವಾಕ್ಯಗಳನ್ನು ಓದುವಾಗ Hophni and Phinehas did not follow the ways and the word of the Lord. ಹೋಪ್ನಿ ಮತ್ತು ಫಿನೆಹಾಸರು ದೇವರ ದಾರಿಯನ್ನು, ದೇವರ ವಾಕ್ಯವನ್ನು ಅವರು ಹಿಂಬಾಲಿಸಲಿಲ್ಲ. But Samuel, ಆದ್ರೆ ಸಾಮ್ವೇಲನು, he was not a pastor's kid. ಆತನು ಪಾಸ್ಟರ್ ಅವರ ಮಗ ಅಲ್ಲ. He was somebody's kid who was brought into the temple of God from a small age to serve in the temple of God. ಆತನು ಬೇರೆ ಯಾರೊಬ್ಬ ಮಗನಾಗಿದ್ದನು. ಆತನು ಸಣ್ಣ ವಯಸ್ಸಿನಲ್ಲಿ ದೇವರ ಪ್ರಸನ್ನತೆಯಲ್ಲಿ ಬೆಳೆಯುವುದಕ್ಕೆ ಕರೆಯಲ್ಪಟ್ಟವನಾಗಿದ್ದನು. Amen. ಆಮೆನ್. But Hophni and Phinehas, Eli's 2 sons, did not walk in the ways of the Lord. ಏಲಿಯನ ಇಬ್ರು ಮಕ್ಕಳಾದ ಹೋಪ್ನಿ ಮತ್ತು ಫಿನೆಹಾಸರು ದೇವರ ಪ್ರಸನ್ನತೆಯಲ್ಲಿ ಬೆಳೆದ್ರು ಕೂಡ ದೇವರ ಸಂಗಡ ಅವರು ಬೆಳೆಯಲಿಲ್ಲ. The Bible says, ಸತ್ಯವೇದ ಹೇಳುತ್ತದೆ, in those days, ಆ ದಿನಗಳಲ್ಲಿ the word of the Lord was very rare. ಕರ್ತನ ವಾಕ್ಯವು ಅದು ಬಹಳ ವಿರಳವಾಗಿತ್ತು. ವಿರಳವಾಗಿ ಇವ್ರು ಅರ್ಥ ಆಗಲ್ಲಪ್ಪ, ಇರ್ಲೇ ಇಲ್ಲ ವಾಕ್ಯ. ವಾಟ್ ಇಸ್ ಇನ್ ಕನ್ನಡ? ದೇವರ ವಾಕ್ಯವು ಯಾರು, ವಾಟ್ ಇಸ್ ರಾಜ? ದ ವರ್ಡ್ ಆಫ್ ದ ಲಾರ್ಡ್ ವಾಸ್ ವೆರಿ ರೇರ್. ಬಹಳ ಕಡಿಮೆ ಇತ್ತು ಅದು. ಅಪರೂಪ. ಎಸ್, ಎಕ್ಸಾಕ್ಟ್ಲಿ, ವೆರಿ ಗುಡ್. And there were not many visions. ಅಲ್ಲಿ ಬಹಳಷ್ಟು ದರ್ಶನಗಳು ಕೂಡ ಇರಲಿಲ್ಲ. It says in the Bible. ಸತ್ಯವೇದದಲ್ಲಿ ಹೇಳ್ತದೆ. So in those times, ಆ ದಿನಗಳಲ್ಲಿ nobody wanted to hear the word of the Lord. ಯಾರು ಕೂಡ ಕರ್ತನ ವಾಕ್ಯವನ್ನು ಕೇಳಬೇಕೆಂಬುದಾಗಿ ಇಷ್ಟಪಡ್ತಿರ್ಲಿಲ್ಲ. Nobody wanted to be in the presence of God. ದೇವರ ಪ್ರಸನ್ನತೆಯಲ್ಲಿ ಇರಬೇಕೆಂಬುದಾಗಿ ಯಾರು ಇಷ್ಟಪಡ್ತಿರ್ಲಿಲ್ಲ. Bible says, ಸತ್ಯವೇದ ಹೇಳ್ತದೆ in book of Jeremiah, ಯೆರೆಮೀಯ ಪುಸ್ತಕದಲ್ಲಿ, if you seek me, ನೀವು ನನ್ನನ್ನು ಹುಡುಕುವುದಾದರೆ you will find me. ನನ್ನನ್ನು ಕಂಡುಕೊಳ್ಳುವಿರಿ. If you seek me with all of your heart, ನಿಮ್ಮ ಪೂರ್ಣ ಹೃದಯದಿಂದ ಹುಡುಕುವುದಾದರೆ you will definitely find me. ನೀವು ಖಂಡಿತವಾಗಿಯೂ ನನ್ನನ್ನು ಕಂಡುಕೊಳ್ತೀರಿ. When I read that, ನಾನು ಅದನ್ನು ಓದಿದಾಗ, see, God always wants to be with us, right or wrong? ದೇವರು ಯಾವಾಗಲೂ ನಮ್ಮ ಸಂಗಡ ಇರಬೇಕಂದಾಗ ಇಷ್ಟಪಡ್ತಾರೆ. ತಪ್ಪಾ ಸರಿನಾ? ಹೌದಾ ಇಲ್ಲ? ಹೌದಾ ಇಲ್ಲ? He's waiting for us. We are not waiting actually. ಆತನು ನಮಗೋಸ್ಕರ ಕಾಯ್ತಿದ್ದಾನೆ ಹೊರತು ನಾವು ಅವನಿಗೆ ಕಾಯ್ತಿಲ್ಲ. I believe that the reason it is written the word of the Lord was very rare because people did not want to go to God. ಯಾಕೆ ಆ ವಾಕ್ಯ ಅಲ್ಲಿ ಬರೆಯಲ್ಪಟ್ಟಿದೆ ಅಂದ್ರೆ, ಜನರು ದೇವರ ಹತ್ರ ಹೋಗ್ಬೇಕಂದಾಗ ಯಾರು ಕೂಡ ಇಷ್ಟಪಡ್ತಿರ್ಲಿಲ್ಲ. ಆ ಕಾರಣದಿಂದ ವಾಕ್ಯ ಆ ರೀತಿಯಾಗಿ ಬರೆಯಲ್ಪಟ್ಟಿದೆ. But in the same location, in the same place, ಅದೇ ಸ್ಥಳದಲ್ಲಿ, ಅದೇ ಲೊಕೇಶನ್ ಅಲ್ಲಿ ಸಣ್ಣ ಹುಡುಗ ದೇವರಿಗೆ ಆಸೆ ಪಟ್ಟ. ಒಬ್ಬ ಸಣ್ಣ ಹುಡುಗ ಆದ ಸಾಮ್ವೇಲನು ದೇವರ ಮೇಲೆ ಆಸೆ ಇಟ್ಕೊಂಡಿದ್ದನು. When God was not speaking to anybody in the Israelites, ಇಸ್ರಾಯೇಲರಿರುವ ಯಾರ ಹತ್ರನೂ ಕೂಡ ದೇವರು ಮಾತಾಡ್ತಿರ್ಲಿಲ್ಲ. when God was not speaking to Hophni and Phinehas, ಹೋಪ್ನಿ ಮತ್ತು ಫಿನೆಹಾಸ್ ಹತ್ರ ದೇವರು ಮಾತಾಡ್ತಿರ್ಲಿಲ್ಲ. God was speaking to Samuel. ಆದ್ರೆ ಸಾಮ್ವೇಲ್ ಹತ್ರ ಮಾತಾಡ್ತಿದ್ದನು. ದೇವರ ಮೇಲೆ ಆಸೆ ಬಂದ್ರೆ ದೇವ್ರು ನಿಮ್ ಹುಡ್ಕೊಂಡ್ ಬರ್ತಾನೆ. ನಿಮಗೆ ದೇವರ ಮೇಲೆ ಆಸೆ ಬರುವುದಾದ್ರೆ ದೇವರು ನಿಮಗೆ ಹುಡ್ಕೊಂಡು ಬರ್ತಾರೆ.
Well, everybody was not caring to hear the voice of God. ದೇವರ ಒಂದು ಧ್ವನಿಯನ್ನು, ದೇವರ ಮಾತನ್ನು ಕೇಳುವುದಕ್ಕೆ ಯಾರು ಕೂಡ ಅಲ್ಲಿ ಇಲ್ಲದೆ ಇರುವಾಗ Samuel was growing in the presence of God. ಸಾಮ್ವೇಲನು ದೇವರ ಪ್ರಸನ್ನತೆಯಲ್ಲಿ ಬೆಳೀತಾ ಇದ್ದನು. Now, those people were well educated, ಆ ಕಾಲದ ವ್ಯಕ್ತಿಗಳು ಬಹಳ ವಿದ್ಯಾಭ್ಯಾಸವನ್ನು ಪಡ್ಕೊಂಡಿದ್ರು, highly honored, ಬಹಳಷ್ಟು ಗೌರವವನ್ನು ಉಳ್ಳವರಾಗಿದ್ದರು. but God did not speak to them. ಆದ್ರೆ ದೇವರು ಅವ್ರ ಸಂಗಡ ಮಾತಾಡ್ತಿರ್ಲಿಲ್ಲ. Are you getting that? ಅರ್ಥ ಆಗ್ತಿದೆ ಅಲ್ವಾ? You and I may be small. ನಾವು ಸಣ್ಣವರಾಗಿರ್ಬೋದು. You and I may be not famous. ನಾವು ಫೇಮಸ್ ಇಲ್ಲದೆ ಇರಬಹುದು. But if you have a heart, God will not speak to them. God will speak to us. ಆದ್ರೆ ನಮಗೊಂದು ಹೃದಯ ಇದೆ, ದೇವರು ನಮ್ಮ ಸಂಗಡ ಮಾತಾಡ್ತಿದ್ದಾರೆ, ಅವರ ಸಂಗಡ ಅಲ್ಲ. Somebody say amen. ಯಾವ್ದು ಆಮೇನ್ ಅಂತ ಹೇಳ್ರಿ. ದೇವರು ಮಾತಾಡಬೇಕಂದ್ರೆ you don't need anything. ದೇವರು ನಿಮ್ಮ ಸಂಗಡ ಮಾತಾಡಬೇಕಂದ್ರೆ ನಿಮ್ಮಲ್ಲಿ ಏನು ಕೂಡ ಬೇಕಾಗಿಲ್ಲ. You need a heart. ಹೃದಯ ಅಷ್ಟೇ ಬೇಕು. Are you getting? ಅರ್ಥ ಆಗ್ತಿದೆನಾ? God will come to you when you desire him. ನೀವು ಆತನ ಮೇಲೆ ಆಸೆ ಪಡುವಾಗ ಮಾತ್ರ ಆತ ನಿಮ್ಮ ಹತ್ರ ಬರ್ತಾನೆ. Small boy, ಸಣ್ಣ ಹುಡುಗ, nobody cared for him. ಯಾರು ಕೂಡ ಕಾಳಜಿ ವಹಿಸಿರಲಿಲ್ಲ ಆತನ ಬಗ್ಗೆ. Many times I think he didn't even eat food sometimes for many days. ಕೆಲವೊಂದು ಸಾರಿ ಬಹಳ ದಿನಗಳಿಂದ ಊಟ ಕೂಡ ಅವನಿಗೆ ಇರ್ತಾ ಇರಲಿಲ್ಲ. But God saw everything. ಆದ್ರೆ ದೇವರು ಎಲ್ಲವನ್ನು ನೋಡ್ತಾ ಇದ್ರು. ಅವರಿಗೆ ಒಳ್ಳೆ ಊಟ ಸಿಕ್ತಿತ್ತು. ಹೋಪ್ನಿ ಫಿನ್ಯಾಸಿಗೆ ಒಳ್ಳೊಳ್ಳೆ ಊಟ ಸಿಗ್ತಾ ಇತ್ತು. They enjoyed their life. ಅವರ ಒಂದು ಜೀವಿತ ಅವರು ಎಂಜಾಯ್ ಮಾಡ್ತಾ ಇದ್ರು. But small fellow, ಆದ್ರೆ ಸಣ್ಣ ಹುಡುಗ, no parents were not with him. ಅವನ ತಂದೆ ತಾಯಿ ಅವನ ಹತ್ರ ಇರಲಿಲ್ಲ. He was growing in the house of God. ದೇವರ ಆತನ ಆಲಯದಲ್ಲಿ ಬೆಳೀತಾ ಇದ್ದನು. When nobody was caring for him. ಯಾರು ಕೂಡ ಆತನ ಬಗ್ಗೆ ಕಾಳಜಿ ವಹಿಸ್ತಿರ್ಲಿಲ್ಲ. Nobody was coming and saying, "Do you eat the food?" ಯಾರು ಕೂಡ ಬಂದು ನೀನು ಊಟ ಮಾಡ್ದೇನಪ್ಪ, ತಿಂಡಿ ತಿಂದೆ ಅಂತ ಕೇಳ್ತಿರ್ಲಿಲ್ಲ. Nobody gave him clothes. ಯಾರು ಕೂಡ ಬಂದು ಆತನಿಗೆ ಬಟ್ಟೆ ಕೊಡ್ತಿರ್ಲಿಲ್ಲ. God saw him. ಆದ್ರೆ ದೇವರು ನೋಡಿದ್ರು. God saw him. ದೇವರು ನೋಡಿದ್ರು ಆತನನ್ನ. God saw him. ದೇವರು ನೋಡಿದ್ರು. Hallelujah. Hallelujah. Bible says ಸತ್ಯವೇದ ಹೇಳ್ತದೆ, he grew up as the biggest prophet in the nation. ಆ ಒಂದು ದೇಶದಲ್ಲಿ ದೊಡ್ಡ ಪ್ರವಾದಿಯಾಗಿ ಆತನು ಬೆಳೆದನು ಎಂಬುದಾಗಿ. Somebody say amen to this. ಯಾರಾದ್ರೂ ಆಮೇನ್ ಎಂಬುದಾಗಿ ಹೇಳ್ರಿ. When we are trying to please men, ಜನರನ್ನು ಮೆಚ್ಚಿಸುವುದಕ್ಕೆ ನಾವು ಪ್ರಯತ್ನ ಮಾಡುವಾಗ we lose the grace of God. ದೇವರ ಕೃಪೆಯನ್ನು ಕಳ್ಕೊಂಡ್ಬಿಡ್ತೀವಿ ನಾವು. Are you getting? ಅರ್ಥ ಆಯ್ತಾ? When we try to think people will notice us, ಜನರು ನಮಗೆ ಗುರುತಿಸಲಿ ಎಂಬುದಾಗಿ ನಾವು ಅದನ್ನು ಪ್ರಯತ್ನ ಮಾಡ್ತಿರುವಾಗ we lose the grace of God. ದೇವರ ಕೃಪೆ ಕಳ್ಕೊಂಡ್ಬಿಡ್ತೀವಿ ನಾವು. Are you getting it? ಅರ್ಥ ಆಗ್ತಿದೆನಾ? The more we are criticized, ನಮಗೆ ಎಷ್ಟು ಹೆಚ್ಚಾಗಿ ಟೀಕೆಗಳು ಬರುತ್ತವೋ, the more we are dishonored, ಎಷ್ಟು ಹೆಚ್ಚಾಗಿ ಅಗೌರವ ಬರುತ್ತದೋ, more we are lifted up. ಅಷ್ಟು ಹೆಚ್ಚಾಗಿ ಮೇಲೆತ್ತಲ್ಪಡ್ತೇವೆ. Somebody say amen. ಯಾರಾದ್ರೂ ಆಮೇನ್ ಅಂತ ಹೇಳಿ. But if people are praising us, ಆದ್ರೆ ಜನರು ನಮಗೆ ಹೊಗಳ್ತಿದ್ದಾರೆ ಅಂದ್ರೆ, people are putting ಸನ್ಮಾನ to us, ನಮಗೆ ಜನರು ಹೂವಿನ ಹಾರ ಹಾಕಿ ಶಾಲ ಹಾಕ್ತಿದ್ದಾರೆ ಅಂದ್ರೆ, God will take 10 steps back. ದೇವರು ನಿಮ್ಮಿಂದ ದೂರ ಒಂದು ಹೆಜ್ಜೆ ಇಡ್ತಾರೆ. But if people are dishonoring you, ಆದ್ರೆ ಜನರು ನಿಮಗೆ ಅಗೌರವ ಪಡಿಸ್ತಿದ್ದಾರೆ ಅಂದ್ರೆ, people are criticizing you, ಜನರು ನಿಮಗೆ ಟೀಕೆ ಮಾಡ್ತಿದ್ದಾರೆ ಅಂದ್ರೆ, God will come 10 steps forward. ದೇವರು 10 ಹೆಜ್ಜೆ ಮುಂದೆ ಬರ್ತಾರೆ. Somebody say amen to this. ಆಮೆನ್ ಅಂತ ಹೇಳ್ರಿ. Hallelujah. Hallelujah. Hophni and Phinehas died. ಹೋಪ್ನಿ ಫಿನ್ಯಾಸ್ ಅವರು ಸತ್ರವರು. But Samuel ಆದ್ರೆ ಸಾಮ್ವೇಲನು lived long. ಆತನು Lived long. ಬಹುಕಾಲ ಬದುಕಿದನು. Biggest prophet. ಆತನು ದೊಡ್ಡ ಪ್ರವಾದಿಯಾಗಿ ಬಹುಕಾಲ ಬದುಕಿದನು. Hallelujah. Hallelujah. It's not about size. ಆತನು ಒಂದು ಸಣ್ಣ ಗಾತ್ರದ ಒಂದು It's ಮಾತಲ್ಲ. not about size. ಆತನು ಸಣ್ಣವನಾಗಿದೆ ಅದರ ಮಾತಲ್ಲ. Age. ಆತ ವಯಸ್ಸಿನ ಮಾತಾಗಿರ್ಲಿಲ್ಲ. It's about a heart towards God. ಅದು ದೇವರ ಸಂಗಡ ಇರುವ ಹೃದಯದ ಮಾತಾಗಿತ್ತು. I may be small. ನಾನು ಸಣ್ಣವನಾಗಿರ್ಬೋದು. You may be small. ನೀವು ಸಣ್ಣವರಾಗಿರ್ಬೋದು. They may be big. ಅವರು ದೊಡ್ಡವರಾಗಿರ್ಬೋದು. They may know many people. ಅವರು ಬಹಳಷ್ಟು ಜನರಿಗೆ ಗೊತ್ತಿರಬಹುದು. God is not with them. God is with us. ದೇವರು ಅವರ ಸಂಗಡ ಇಲ್ಲ, ನಮ್ಮ ಸಂಗಡ ಇದ್ದಾರೆ. Come on, clap your hands and say praise to Jesus. ಚಪ್ಪಾಳೆ ತಟ್ಟಿ ಅದನ್ನು ಹೊಂದಿಕೊಳ್ಳಿ. ಸಣ್ಣ ಹುಡುಗ ಸ್ಯಾಮ್ಯಲ್. ಸಾಮ್ವೇಲ್ ಸಣ್ಣ ಹುಡುಗ. ದಾವೀದ ಸಣ್ಣ ಹುಡುಗ. ದಾವೀದನ ಸಣ್ಣ ಹುಡುಗ. ಯೋಸೆಫ್ ಸಣ್ಣ ಹುಡುಗ. ಯೋಸೆಫ್ ಸಣ್ಣ ಹುಡುಗ. 3 ಜನ ಇಟ್ಕೊಂಡು ಅಲ್ಲಾಡ್ಸ್ಬಿಟ್ರು ದೇವರು. 3 ಜನ ಇಟ್ಕೊಂಡು ದೇಶನೇ ಅಲ್ಲಾಡ್ಸ್ಬಿಟ್ರು ದೇವರು. ಇನ್ನೊಂದ್ಸತಿ ಹೇಳ್ತೀನಿ, ಮತ್ತೊಂದ್ಸರಿ ಹೇಳ್ತೀನಿ. ಸ್ಯಾಮ್ಯಲು, ಸಾಮ್ವೇಲ್, ದಾವೀದು, ದಾವೀದು, ಯೋಸೆಫು, ಯೋಸೆಫ್. ಅವ್ರ
ಅವ್ರು ಇಟ್ಕೊಂಡು ದೇಶನ ಅಲ್ಲಾಡ್ಸ್. ಆ 3 ಜನ ಹಿಡ್ಕೊಂಡು ದೇಶವನ್ನೇ ಅಲ್ಲಾಡಿಸಿದ್ರು ದೇವರು. ಸಣ್ಣವನ್ ಮ್ಯಾಟರ್ ಅಲ್ಲ, ಸಣ್ಣವನ್ ಮಾತಲ್ಲ, ನೀನೊಳಗೆ ದೇವ್ರ ಇದಾನ ಮ್ಯಾಟರ್. ದೇವರ ಸಂಗಡ ಇದಾನ ಇಲ್ವಾ ಅನ್ನೋದೇ ಮಾತಾಗಿರುತ್ತೆ. ಆ ದೊಡ್ಡ ದೇವ್ರು ನೀವು ಒಳಗಿದ್ರೆ ಸಾಕು. ನೀನ್ ಸಣ್ಣವನ್ ಕಾಣ್ಬೋದು, ನಾನು ಸಣ್ಣವನ್ ಕಾಣ್ಬೋದು, ಆದ್ರೆ ಶತ್ರುಗಳಿಗೆ ನಾವು ದೇವ್ರ ದೊಡ್ಡವ್ರಾಗಿ ಕಾಣ್ತೀವಿ. Somebody say amen. ಆಮೆನ್ ಅಂದಾಗ ಹೇಳ್ರಿ. You see the life of David? ದಾವೀದನ ಜೀವಿತ ನೋಡೋದಾದ್ರೆ I think Samuel is below 15 years old, I think. ಸಾಮ್ವೇಲನು 15 ವರ್ಷಕ್ಕಿಂತ ಸಣ್ಣವನಾಗಿರ್ತಾನೆ. David is 17 years old. ದಾವೀದನು 17 ವರ್ಷವನಾಗಿರ್ತಾನೆ. Joseph is 17 years old. ಯೋಸೆಫನು ಕೂಡ 17 ವರ್ಷದವನಾಗಿರ್ತಾನೆ. But when you come to the life of David, ಆದ್ರೆ ದಾವೀದನ ಜೀವಿತಕ್ಕೆ ಬರುವಾಗ 17 years old, 17 ವರ್ಷದ ಹುಡುಗ, God's eyes did not fall on anybody. ದೇವರ ದೃಷ್ಟಿ ಯಾರ ಮೇಲೂ ಕೂಡ ಬಿರಲಿಲ್ಲ. It fell on David. ದಾವೀದನ ಮೇಲೆ ದೇವರ ದೃಷ್ಟಿ ಬಿತ್ತು. Are you getting it? Now, when Saul was king, ಸೌಲನು ರಾಜನಾಗಿದ್ದಾಗ God rejected him as king. ಆತನನ್ನು ರಾಜನಾಗಿ ತಿರಸ್ಕಾರ ಮಾಡಿದ್ರು ದೇವರು. And when God was seeing the Israelites, ದೇವರು ಇಸ್ರಾಯೇಲನ್ನು ನೋಡಿರುವಾಗ not his eyes did not fell on anybody else except David. ದಾವೀದನನ್ನು ಬಿಟ್ಟು ಬೇರೆ ಯಾರ ಮೇಲೆ ಕೂಡ ದೇವರ ಕಣ್ಣು ಬೀಳಲಿಲ್ಲ. What is the qualification of David? ದಾವೀದನ ಒಂದು ವಿದ್ಯಾರ್ಹತೆ ಏನು, ಏನಪ್ಪ ಯೋಗ್ಯತೆ ಏನೋ ಒಂದು. What is his qualification? ಆತನ ಯೋಗ್ಯತೆ ಏನು? Did he study 10th standard? ಅವನು 10ನೇ ಕ್ಲಾಸ್ ಓದಿದ್ನಾ? Did he study 5th standard? 5ನೇ ಕ್ಲಾಸ್ ಓದಿದ್ನಾ? 6th standard? 6ನೇ ಕ್ಲಾಸ್? No class. ಯಾವುದೇ ಕ್ಲಾಸ್ ಸ್ಕೂಲಿಗೆ ಹೋಗಿಲ್ಲ. ಸ್ಕೂಲಿಗೆ ಹೋಗಿಲ್ಲ. ಪಾಪ ಎಲ್ಲ ಕುರಿ ಮೇಯಿಸ್ತಿದ್ದ. ಎಲ್ಲ ಒಂದು ಕುರಿ ಮೇಯಿಸ್ತಿದ್ದ. 17 ವರ್ಷ ಹುಡುಗ, 17 ವರ್ಷದ ಹುಡುಗ. ಅವನ ಒಳಗಿರುವ ಅಭಿಷೇಕ ಯಾರಿಗೂ ಇದ್ದಿಲ್ಲ. ಅವನ ಒಳಗಿರುವ ಅಭಿಷೇಕ ಬೇರೆ ಯಾರಲ್ಲೂ ಕೂಡ ಇರಲಿಲ್ಲ. ಅವನು 17 ವರ್ಷ ಒಳಗಿರುವ ಅಭಿಷೇಕ ಇಸ್ರಾಯೇಲ್ ಜನರು ಯಾರ ಹತ್ರ ಇದ್ದಿಲ್ಲ. 17 ವರ್ಷ ಸಣ್ಣ ಹುಡುಗನ ಒಳಗಿರುವಂತ ಅಭಿಷೇಕ ಇಡೀ ಇಸ್ರಾಯೇಲರು ಕೂಡ ಯಾರಲ್ಲೂ ಇರಲಿಲ್ಲ. ಅದು ದೇವ್ರ ಜೊತೆ ಇರು ಸಾಕು. ದೇವರ ಜೊತೆ ಇರಿ ಸಾಕು. ನೀವು ದೇವರಿಗೆ ಪ್ಲೀಸ್ ಮಾಡಿ ಸಾಕು. ದೇವರಿಗೆ ಮೆಚ್ಚಿಸುವ ಕಾರ್ಯಗಳನ್ನು ಮಾಡ್ರಿ ಸಾಕು. 17 ವರ್ಷ ಇಟ್ಕೊಂಡು ಅಲ್ಲಾಡ್ಸ್ಬಿಡ್ತಾನೆ. 17 ವರ್ಷ ಇಟ್ಕೊಂಡು ದೇಶನ ಅಲ್ಲಾಡ್ಸಿದ್ರು ದೇವರು. Somebody say amen. ಆಮೆನ್. Say anointing makes difference. ಅಭಿಷೇಕ ವ್ಯತ್ಯಾಸವನ್ನು ಉಂಟು ಮಾಡುತ್ತದೆ. Nobody had the guts to face Goliath. ಯಾರು ಕೂಡ ಗೋಲಿಯಾತನನ್ನು ಎದುರಿಸುವ ಸಾಮರ್ಥ್ಯ ಯಾರಲ್ಲೂ ಇರಲಿಲ್ಲ. Small boy, 17-year-old boy. 17 ವರ್ಷದ ಸಣ್ಣ ಹುಡುಗ. No power. ಯಾವುದೇ ಬಲ ಇಲ್ಲ. No gym. ಯಾವುದೇ ಜಿಮ್ ಟ್ರೈನಿಂಗ್ ಇಲ್ಲ. No education. ಯಾವುದೇ ವಿದ್ಯಾಭ್ಯಾಸ ಇಲ್ಲ. Stepped forward to defeat Goliath. ಗೋಲಿಯಾತನನ್ನು ಸೋಲಿಸುವುದಕ್ಕೆ ಹೆಜ್ಜೆ ಮುಂದೆ ಇಟ್ಟನು ಆತನು. God will not take big people and use them big. ದೇವರು ದೊಡ್ಡ ವ್ಯಕ್ತಿಗಳನ್ನು ತೆಗೆದುಕೊಂಡು ದೊಡ್ಡವರಾಗಿ ಉಪಯೋಗ ಮಾಡುವುದಿಲ್ಲ. God will take small people to make big things. ದೇವರು ಸಣ್ಣವರನ್ನು ಹಿಡ್ಕೊಂಡು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. You may be small. You may be small. I may be small. ನಾವು ಸಣ್ಣವರಾಗಿರಬಹುದು. People may look at us and say nothing good can come from him. ಜನರು ನೋಡಿ ಹೇಳಬಹುದು ಯಾವುದೇ ಒಳ್ಳೆಯದು ಇವನಿಂದ ಬರಲ್ಲ ಅಂತ. Only he can do this. ಇದನ್ನ ಅಷ್ಟೇ ಮಾಡ್ತಾನೆ. Limit us to. ಅದು ಮಿತಿ ಅಷ್ಟೇ. He cannot do that. ಅದನ್ನ ಮಾಡಕ್ಕಾಗಲ್ಲ. But God is watching. ಆದ್ರೆ ದೇವರು ನೋಡ್ತಾನೆ ಇದ್ದಾರೆ. More people talk about us. ಎಷ್ಟು ಜನ ಹೆಚ್ಚಾಗಿ ಮಾತಾಡ್ತಾರೋ more grace comes upon us. ಅಷ್ಟು ಹೆಚ್ಚಾಗಿ ಕೃಪೆ ಬರುತ್ತದೆ. More people talk about us. ಎಷ್ಟು ಹೆಚ್ಚಾಗಿ ಜನರು ನಿಮ್ಮ ವಿರುದ್ಧವಾಗಿ ಮಾತಾಡ್ತಾರೋ more grace comes. ಅಷ್ಟು ಹೆಚ್ಚಾಗಿ ಕೃಪೆ ಇಳಿದು ಬರುತ್ತದೆ. Somebody say amen to this. ಯಾರಾದ್ರೂ ಆಮೆನ್ ಅಂತ ಹೇಳ್ರಿ. Hallelujah. Hallelujah. We'll come to Joseph. ಯೋಸೆಫನ ಜೀವಿತಕ್ಕೆ ಬರೋಣ. 17-year-old boy. 17 ವರ್ಷದ ಹುಡುಗ. Last son of Jacob. ಯಾಕೋಬನ ಕೊನೆಯ ಮಗನು. Second last son. ಎರಡನೇ ಕೊನೆಯ ಮಗನು. God gave him a dream. ದೇವರು ಅವರಿಗೆ ಒಂದು ಕನಸು ಕೊಟ್ಟು. Big vision. ದೊಡ್ಡ ದರ್ಶನ. Big vision. ದೊಡ್ಡ ದರ್ಶನ. Now if I get a big vision and come to Krishnamurti Bia and tell Shekhar Bia that you know what God showed me this, they will not believe. ನನಗೆ ಒಂದು ದೇವರು ದೊಡ್ಡ ದರ್ಶನ ಕೊಟ್ಟಿದ್ದಾರೆ ಎಂಬುದಾಗಿ ಆ ಕೃಷ್ಣಮೂರ್ತಿ ಬಿಯಾಗೆ ಮತ್ತು ಶೇಖರ್ ಬಿಯಾಗೆ ಬಂದು ಹೇಳಿದ್ರೆ ಅವ್ರು ನಂಬದೇ ಇಲ್ಲ. ಸಣ್ಣ ಹುಡುಗ ಇದನ್ ಬಿಡು ಅಂತ. ಇವನು ಏನು ಹೇಳ್ತಾನ ಸಣ್ಣ ಹುಡುಗ? ಸಣ್ಣನಿಗೆ ಏನು ಹೇಳ್ತಾನೆ ಬಿಡು. ಆಮೆನ್. Somebody say yes or amen. ಹೌದು ಇಲ್ಲ ಅಂತ ಯಾರಾದ್ರೂ ಹೇಳ್ರಿ. Joseph comes to his brothers. ಯೋಸೆಫ್ನ ಅಣ್ಣ ಹತ್ರ ಬಂದ. ಅವ್ರ ಅಪ್ಪ ಹತ್ರ ಬಂದ. ಅವ್ರ ಅಪ್ಪನ ಹತ್ರ ಬಂದ. ನೀವೆಲ್ಲರೂ ನನ್ನ ಕಾಲಿಗೆ ಬೀಳ್ತೀರಿ. ನೀವೆಲ್ಲರೂ ನನ್ನ ಕಾಲಿಗೆ ಬೀಳ್ತೀರಂತ ಹೇಳ್ದ ಅವನು. They said what? ಅವ್ರು ಹೇಳ್ತಾರೆ ಏನ? You. ನೀನು. Your feet. ನಿಮ್ ಕಾಲಿಗೆ ನಾನು ಬೀಳ್ಬೇಕಾ? It is impossible. ಅದು ಅಸಾಧ್ಯ ಬಿಡು. But that's the vision God gave him. ಆದ್ರೆ ಅದೇ ದರ್ಶನ ದೇವರು ಆತನಿಗೆ ಕೊಟ್ಟಿದ್ದನು. ದೇವರು ಕೊಟ್ಟು ಅದೇ ದರ್ಶನ ಕೊಟ್ಟಪ್ಪ ದೇವರು. ದೇವರು ಅದೇ ದರ್ಶನ ಕೊಟ್ರು.
ಅವ್ನು ಹೇಳಿದ್ರು, You all ನೀವೆಲ್ರು fall at my feet. ನನ್ನ ಕಾಲಿಗೆ ಬೀಳ್ತೀರಿ. ಏಯ್ ಸಣ್ಣ ಹುಡುಗ ಬರೋ ಇಲ್ಲಿ. ಸಣ್ಣ ಚಾಕ್ಲೇಟ್ ತಂಬ ಹೋಗು. ಚಾಕ್ಲೇಟ್ ತಗೊಂಡು ನಿನ್ನ ಕಾಲ್ ಮೇಲೆ ನಾವು ಬೀಳ್ಬೇಕು. It's impossible. ಅದು ಅಸಾಧ್ಯ. But God gave the wish. ಆದ್ರೆ ದೇವರು ಆ ದರ್ಶನ ಕೊಟ್ರು. His brothers tried to kill him. ಆತನ ಸಹೋದರ ಆತನಿಗೆ ಸಾಯಿಸಬೇಕಂತ ಪ್ರಯತ್ನ ಪಟ್ಟರು. But vision was not being killed. ಆದ್ರೆ ದರ್ಶನ ಅಲ್ಲಿ ಸಾಯಿಸಲ್ಪಡಲಿಲ್ಲ. When you say something big to people, ಜನರ ಮುಂದೆ ನೀವು ಏನಾದರೂ ದೊಡ್ಡದನ್ನು ಹೇಳುವಾಗ they can harm you. ಅವರು ನಿಮಗೆ ತೊಂದರೆ ಮಾಡಬಹುದು, but they cannot kill the vision. ಆದ್ರೆ ದರ್ಶನಕ್ಕೆ ಏನು ಮಾಡಕ್ಕಾಗಲ್ಲ. Are you getting this? ಅರ್ಥ ಆಗ್ತಿದೆನಾ? You need to clap better than this. ಇದಕ್ಕಿಂತ ಹೆಚ್ಚಾದ ದೊಡ್ಡ ಚಪ್ಪಾಳೆ ತಟ್ಟಬಹುದು ನೀವು. They harmed Joseph. ಯೋಸೇಫನವರು ತೊಂದರೆ ಮಾಡಿದ್ರು, ಆದ್ರೆ ಅವನ ಒಳಗಿರುವ ಉದ್ದೇಶವನ್ನು ಹಾಳು ಮಾಡಕ, ಅವನ ಒಳಗಿರುವ ಉದ್ದೇಶವನ್ನು ಹಾಳು ಮಾಡಕ್ಕಾಗ್ಲಿಲ್ಲ. They can harm you and me. ನಮ್ಮನ್ನು ತೊಂದರೆ ಮಾಡಬಹುದು ಅವರು. People may harm you. ಜನರು ನಿಮ್ಮನ್ನು ತೊಂದರೆ ಮಾಡಬಹುದು. People may look down on you. ನಿಮ್ಮನ್ನು ಕೀಳಾಗಿ ನೋಡಬಹುದು. People may even kill you or kick you. ಜನರು ನಿಮ್ಮನ್ನು ಸಾಯಿಸಬಹುದು, ಜಾಡ್ಸ್ ಹೊಡಿಬಹುದು. But still, ಆದ್ರೂ ಕೂಡ, no matter how deep you go, ಎಷ್ಟು ಹೆಚ್ಚಾಗಿ ಆಳಕ್ಕೆ ಹೋದ್ರೂ ಕೂಡ, that's how much higher you come. ಅಷ್ಟೇ ಹೆಚ್ಚಾಗಿ ಮೇಲ್ ಬರ್ತೀರಿ ನೀವು. Oh, deep you go. ಎಷ್ಟು ಆಳಕ್ಕೆ ಹೋಗ್ತೀರೋ how you come. ಅಷ್ಟು ಹೆಚ್ಚಾಗಿ ಮೇಲ್ ಬರ್ತೀರಿ. Somebody say amen. ಆಮೆನ್ ಅಂತ ಹೇಳ್ರಿ. They threw him in the pit. ಅವರು ಗುಂಡಿಯಲ್ಲಿ ಅವನಿಗೆ ಹಾಕಿದ್ರು. And they said, ಮತ್ತೆ ಅವ್ರು ಹೇಳಿದ್ರು, ಆ pit ಅಲ್ಲಿ ಬೇಡ, ನಿಮಗೆ ಐಗುಪ್ತಲ್ಲಿ ಕಳ್ಸೋಣ. ಗುಂಡಿಯಲ್ಲಿ ಹಾಕದ್ ಬೇಡ, ಐಗುಪ್ತ ಕಳ್ಸೋಣ ಅಂತ. ಗೊತ್ತಾಗ್ಲಿಲ್ಲ ಅವ್ರ ಉದ್ದೇಶ ಕಳಿಸ್ಬಿಟ್ರು. ಗೊತ್ತಾಗ್ಲಿಲ್ದಂಗೆ ಯೋಸೆಫನ ದರ್ಶನಕ್ಕೆ ಕಳಿಸ್ಬಿಟ್ರು ಅವರು. They said, ಅವ್ರು ಹೇಳಿದ್ರು, if we send him to Egypt, ಐಗುಪ್ತನ ಕಳಿಸುವುದಾದ್ರೆ ಅಲ್ಲಿ ಗುಲಾಮ ಆಗಿರ್ತಾನೆ, ಅಲ್ಲಿ ಗುಲಾಮ ಆಗಿರ್ತಾನೆ, ಆಳಾಗಿರ್ತಾನೆ, nobody can do anything. ಯಾರು ಕೂಡ ಏನು ಮಾಡಲ್ಲ. They didn't know. ಅವ್ರಿಗೆ ಗೊತ್ತಿರ್ಲಿಲ್ಲ. Right direction ಅಲ್ಲಿ ಕಳಿಸಿದ್ರು. ಅವರು ಸರಿಯಾದ ದಿಕ್ಕಲ್ಲೇ ಕಳಿಸಿದ್ರು ಅವನಿಗೆ. Somebody say amen to this. ಆಮೇಲೆ ಅಂತ ಹೇಳ್ರಿ. Devil may try to attack you. ದೆವ್ವವು ನಿಮ್ಮನ್ನು ದಾಳಿ ಮಾಡೋದಕ್ಕೆ ಪ್ರಯತ್ನ ಮಾಡಬಹುದು. But he don't know God will send you in the right direction. ಆದ್ರೆ ಅವನಿಗೆ ಗೊತ್ತಿಲ್ಲ ದೇವರು ಸರಿಯಾದ ದಿಕ್ಕಲ್ಲಿ ನಿಮ್ಮನ್ನು ನಡೆಸ್ತಾರೆ ಎಂಬುದಾಗಿ. Somebody say amen to this. ಆಮೇಲೆ ಅಂತ ಹೇಳ್ರಿ. He went to Egypt. ಯೋಸೆಫನು ಐಗುಪ್ತಕ್ಕೆ ಹೋದನು. Right place. ಸರಿಯಾದ ಜಾಗಕ್ಕೆ. Devil was blinded. ದೆವ್ವ ಅಲ್ಲಿ ಕುರುಡನಾದನು. They thought Joseph is blinded. ಅವ್ರು ಅನ್ಕೊಂಡ್ರು ಯೋಸೆಫ್ ಕುರುಡ ಆದ ಅಂತ. ಯೋಸೆಫ್ ಕುರುಡ ಆದ ಅಂತ ತಿಳ್ಕೊಂಡ್ರು. ಆದ್ರೆ ಯೋಸೆಫ್ ಕುರುಡ ಆಗಿಲ್ಲ, ಅವ್ರು ಕುರುಡ ಆದ್ರು. ಅರ್ಥ ಆಗ್ಲಿಲ್ಲ. ಸುದ್ದಿ ಹೇಳ. They thought Joseph became blinded. ಅವ್ರು ಅನ್ಕೊಂಡ್ರು ಯೋಸೆಫ್ ಕುರುಡ ಆದ ಅಂತ. But it was those brothers who got blinded. ಆದ್ರೆ ನಿಜವಾಗಿ ಅವ್ರ ಅಣ್ಣಂದ್ರು ಕುರುಡರಾದಲ್ಲಿ. I prophesy over your life. ನಿಮ್ಮ ಜೀವಿತದ ಮೇಲೆ ಪ್ರವಾದಿಸ್ತೇನೆ. Every devil that is attacking you, go blind. ನಿಮ್ಮನ್ನು ದಾಳಿ ಮಾಡುವಂತ ಎಲ್ಲ ದುರಾತ್ಮ ಅದು ಕುರುಡಲಾಗಲಿ. Every devil that is attacking you, ನಿಮ್ಮನ್ನು ದಾಳಿ ಮಾಡ್ತಿರುವಂತ ಎಲ್ಲ ದೆವ್ವಗಳು may be scattered this morning. ಈ ಮುಂಜಾನೆ ವೇಳೆಯಲ್ಲಿ ಚದರಲ್ಪಡಲಿ. Somebody say amen. ಆಮೆನ್ ಅಂತ ಹೇಳ್ರಿ. Say I receive it. ಹೇಳ್ರಿ, ಹೊಂದಿಕೊಂಡಿದ್ದೇನೆ. I receive it. ಹೊಂದಿಕೊಂಡಿದ್ದೇನೆ. He was as a slave in Egypt. ಆತನು ಒಬ್ಬ ಆಳಾಗಿ ಗುಲಾಮನಾಗಿ ಐಗುಪ್ತಕ್ಕೆ ಹೋದ. He goes to Potiphar's house. ಪೋತಿಫರನ ಮನೆಗೆ ಹೋದ. Wherever he went, ಅವನು ಎಲ್ಲೆಲ್ಲ ಹೋದನು, because of the vision, ಆತನ ದರ್ಶನದ ಕಾರಣ he prospered. ಆತನ ಅಭಿವೃದ್ಧಿ ಆದ. I say again, ಮತ್ತೊಂದು ಆವರ್ತಿ ಹೇಳ್ತೇನೆ, wherever he went, ಆತನು ಎಲ್ಲೆಲ್ಲ ಹೋದನು, he went as a slave. ಆತನು ಗುಲಾಮನಾಗಿ ಹೋದ. But because of the vision, ಆದ್ರೆ ದರ್ಶನದ ಕಾರಣ he prospered. ಆತನ ಅಭಿವೃದ್ಧಿ ಆದನು. ಹೇ, ನೀನು ಎಲ್ಲಾದ್ರೂ ಹೋಗು, ಗುಲಾಮಾಗಾದ್ರೂ ಹೋಗು, ಕೀಳಾಗಿ ಹೋಗು, ಆ ಅಭಿಷೇಕ ದರ್ಶನ ಇದ್ದ ಕಾರಣದ ಅಲ್ಲೇ ಅಭಿವೃದ್ಧಿ ಆಗ್ತೀಯಾ? Somebody say amen to this. ಆಮೆನ್ ಅಂತ ಹೇಳ್ರಿ. Hallelujah. ಜನರು ನಿಮ್ಮನ್ನು ಅವಮಾನ ಪಡಿಸಿರ್ಬೋದು, ಜನರು ನಿಮ್ಮನ್ನು ಅವಮಾನ ಪಡಿಸಿರ್ಬೋದು, doesn't matter. ಅದು ಲೆಕ್ಕಕ್ಕೆ ಬರಲ್ಲ. ವಿಷನ್ ಇಸ್ ನಾಟ್ ಅವಮಾನ ವಿಷನ್ ಅನ್ನು ಅವಮಾನ ಪಡಿಸಕ್ ಆಗಲ್ಲ. ದರ್ಶನಕ್ಕೆ ಅವಮಾನ ಪಡಿಸಕ್ ಆಗಲ್ಲ. ಮನುಷ್ಯರನ್ನ ಅವಮಾನ ಪಡಿಸಬಹುದು, ಮನುಷ್ಯರನ್ನ ಅವಮಾನ ಪಡಿಸಬಹುದು ಅವರು, ವಿಷನ್ ಅನ್ನು ಅವಮಾನ, ದರ್ಶನಕ್ಕೆ ಅವಮಾನ ಮಾಡಕ್ಕಾಗಲ್ಲ. Somebody say amen to this. ಆಮೆನ್ ಅಂತ ಹೇಳ್ರಿ. If God is for me, ದೇವರು ನನ್ನ ಸಂಗಡ ಇರುವಾಗ who can be against? ಯಾರು ನನ್ನ ವಿರುದ್ಧವಾಗಿರ್ತಾರೆ?
ಎರಡು ಕೈ ಎಳೆತ್ತಿ ಹೇಳಿ. ಎರಡು ಕೈಗಳ ಮೇಲೆ ಕೆತ್ತಿ ಹೇಳ್ರಿ. ನೀವ್ ಹೇಳಿ. ನೀವ್ ಹೇಳಿ, ದೇವರು ನಮ್ಮ ಪರವಾಗಿರುವಾಗ ನಮ್ಮ ವಿರುದ್ಧವಾಗಿ ಯಾರು ಇರ್ತಾರೆ? Who can be against us? ನಮ್ಮ ವಿರುದ್ಧವಾಗಿ ಯಾರು ಇರ್ತಾರೆ? Amen. ಆಮೆನ್. Hallelujah. ಹಲ್ಲೆಲೂಯಾ. He goes to Potiphar's house. ಆತನು ಪೋತಿಫರನ ಮನೆಗೆ ಹೋಗ್ತಾನೆ. And there ಅಲ್ಲಿ he prospered. ಅಭಿವೃದ್ಧಿ ಆದ. Because of him Potiphar prospered. ಯೋಸೆಫನ ಕಾರಣ ಅಲ್ಲಿ ಪೋತಿಫರನ ಅಭಿವೃದ್ಧಿ ಆದ. ಅಲ್ಲಿ ಮಟ್ಟ ಒಂದು ಲಿಮಿಟ್ ಅಲ್ಲಿ ಇದ್ದ ಪೋತಿಫರು. ಅಲ್ಲಿ ಪೋತಿಫರನ ಯೋಸೆಫ್ ಬರಕ್ಕಿಂತ ಮುಂಚೆ ಒಂದು ಮಿತಿಯಲ್ಲಿದ್ದ ಅಷ್ಟೇ. ಇವ್ ಒಳಗ್ ಬಂದ ಅವನ ಅಭಿವೃದ್ಧಿ ಆದ. ಯೋಸೆಫ್ ಒಳಗ್ ಬಂದ, ಪೋತಿಫರ್ ಅಭಿವೃದ್ಧಿ ಆದ. Somebody say amen to this. ಆಮೇಲೆ ನಿಮ್ದಾಗ ಹೇಳ್ರಿ. ನಿನ್ನನ್ನು ಇಟ್ಕೊಂಡು ದೇವರು Somebody say I have big vision. ಹೇಳ್ರಿ, ನನಗೆ ದೊಡ್ಡ ದರ್ಶನ ಇದೆ. ಹೇಳಿ ಹೇಳ್ರಿ, ನಿಮ್ಮ ಬಾಯಿ ತರದ್ ಹೇಳ್ರಿ, ದೊಡ್ಡ ದರ್ಶನ ಇದೆ ಎಂಬುದಾಗಿ. I have big calling. ನನಗೆ ದೊಡ್ಡ ಕರೆಯುವಿಕೆ ಇದೆ. I have big God. ನನಗೆ ದೊಡ್ಡ ದೇವರಿದ್ದಾರೆ. Somebody say amen. ಆಮೇಲೆ ಎಂಬುದಾಗಿ ಹೇಳ್ರಿ. Because of Potiphar, because of Joseph, Potiphar prospered. ಯೋಸೆಫಿನ ನಿಮಿತ್ತ ಪೋತಿಫರ್ ಅಭಿವೃದ್ಧಿ ಆದನು. From there he goes to jail. ಅಲ್ಲಿಂದ ಸೆರೆಮನೆಗೆ ಹೋದ. ಜೈಲಲ್ಲೂ ಅವನಿಂದ ಜೈಲು ಪ್ರಾಸ್ಪರ್ ಆಯ್ತು. ಯೋಸೆಫಿಂದ ಜೈಲಲ್ಲೂ ಕೂಡ ಅಭಿವೃದ್ಧಿ ಆಯ್ತು. ಜೈಲಲ್ಲಿ 2 ಬಿಲ್ಡಿಂಗ್ ಇತ್ತು ಅನ್ಸುತ್ತೆ, ಅವ್ನು ಹೋದ 4 ಬಿಲ್ಡಿಂಗ್ ಆಯ್ತು. ಜೈಲ್ ಕೇವಲ 2 ಬಿಲ್ಡಿಂಗ್ ಇತ್ತು ಅನ್ಸುತ್ತೆ, ಯೋಸೆಫ್ ಹೋದ್ಮೇಲೆ 4 ಬಿಲ್ಡಿಂಗ್ ಹೆಚ್ಚಾಯ್ತು ಅಲ್ಲಿ. Are you getting it? ಅರ್ಥ ಆಗ್ತಿದ್ದೇನಾ? ನೀನು ಬಿಸ್ನೆಸ್ ಹೋದ್ರೆ ಆ ಬಿಸ್ನೆಸ್ ಡಬಲ್ ಆಗ್ಲಿ. Are you getting it? ಅರ್ಥ ಆಗ್ತಿದ್ದೇನಾ? What I learned in life ಜೀವಿತದ ಏನ್ ಕಲ್ಕೊಂಡಿದ್ದೀನಿ ಅಂದ್ರೆ, in this 5 years, 5 ವರ್ಷದಲ್ಲಿ I thought ministry was easy. ನಾನು ಅನ್ಕೊಂಡೆ ಸೇವೆ ಬಹಳ ಸುಲಭ ಅಂತ. Sulabha in sense means I thought like this. ಈ ರೀತಿಯಾಗಿ ನಾನು ಅನ್ಕೊಂಡೆ. If you stand on stage, ಸ್ಟೇಜ್ ಮೇಲೆ ನಿಂತ್ಕೊಂಡು if you preach, ನಾವು ಪ್ರಸಂಗ ಮಾಡ್ತೀವಿ, everybody will like me. ಎಲ್ಲರೂ ಕೂಡ ಇಷ್ಟಪಡ್ತಾರೆ. I thought like that. ಆ ರೀತಿಯಾಗಿ ನಾನು ಯೋಚನೆ ಮಾಡಿದ್ದೆ. If you stand on stage, ಸ್ಟೇಜ್ ಮೇಲೆ ನಿಂತ್ಕೊಂಡ್ರೆ, if you do miracle signs, everybody will like you. ಅದ್ಭುತ ಸೂಚಕ ಮಹತ್ ಕಾರ್ಯಗಳನ್ನು ಮಾಡುವುದಾದ್ರೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಅನ್ಕೊಂಡಿದ್ದೆ. ಆಪೋಸಿಟ್. ಆದ್ರೆ ಅದು ವಿರುದ್ಧವಾಗಿತ್ತು. ಅರ್ಥ ಆಗ್ಲಿಲ್ಲ. It was opposite. ಯಾರು ಲೈಕ್ ಮಾಡಲ್ಲ, ಯಾರು ಕೂಡ ಇಷ್ಟಪಡಲ್ಲ. You didn't get this. ಅರ್ಥ ಆಗ್ತಿದ್ದೇನಾ? ಅರ್ಥ ಆಗ್ತಿಲ್ವಾ? ಹಲ್ಲೆಲೂಯಾ ಹೇಳಿ. ಹಲ್ಲೆಲೂಯಾ. ನಾನು ನಿಮ್ಮ ಜೊತೆ ಫ್ಯಾಮಿಲಿ ಆಗಿ ಮಾತಾಡ್ತಿದ್ದೀನಿ, ಫ್ರೆಂಡ್ಸ್ ಆಗಿ ಯಾರು ಕುಟುಂಬದವ್ರ ತರ, ಸ್ನೇಹಿತರ ತರ ನಿಮ್ ಜೊತೆ ಮಾತಾಡ್ತೀವಿ ನಾವು. ನೀವು ಆ ಥರ ರೆಸ್ಪಾಂಡ್ ಮಾಡಿ. ನೀವು ಕೂಡ ಆ ರೀತಿ ಪ್ರತಿಕ್ರಿಯೆ ಮಾಡಬೇಕು. ಐ ಥಾಟ್ ಲೈಕ್ ದಿಸ್. ನಾನು ಈ ರೀತಿಯಾಗಿ ಅನ್ಕೊಂಡೆ. ಯು ಕಮ್ಸ್ ಟು ಮಿನಿಸ್ಟ್ರಿ, ಸೇವೆಗೆ ಬಂದ್ರೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಪ್ರಸಂಗ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ಚಪ್ಪಾಳೆ ತಡ ಅಂತ ತಿಳ್ಕೊಂಡೆ. ಎಲ್ಲರೂ ಇಷ್ಟಪಡ್ತಾರೆ, ಎಲ್ಲರೂ ಚಪ್ಪಾಳೆ ತಟ್ತಾರೆ ಅಂತ ಅನ್ಕೊಂಡಿದ್ದೆ. ಇಟ್ ಇಸ್ ಆಪೋಸಿಟ್. ಆದ್ರೆ ಅದು ವಿರುದ್ಧವಾಗಿ ಆಯ್ತಲ್ಲಿ. ಸ್ಯಾಮ್ಯಲ್ ಲೈಫಲ್ಲಿ ಆಪೋಸಿಟ್. ಸಾಮ್ಯೇಲ ಜೀವಿತದಲ್ಲೂ ವಿರುದ್ಧವಾಗಿ ಆಯ್ತು. ದಾವೀದ್ ಲೈಫಲ್ಲಿ ಆಪೋಸಿಟ್. ದಾವೀದನ ಜೀವಿತದಲ್ಲಿ ವಿರುದ್ಧವಾಗಿ ಆಯ್ತು. ಯೋಸೆಫ್ ಲೈಫಲ್ಲಿ, ಯೋಸೆಫನ ಜೀವಿತದಲ್ಲಿ ಅಲ್ಲೂ ಕೂಡ ವಿರುದ್ಧವಾಗಿ ಆಯ್ತು. Nobody will like you. ಯಾರು ಕೂಡ ನಿಮ್ಮನ್ನು ಇಷ್ಟಪಡೋದಿಲ್ಲ. But God will like you. ದೇವರು ಇಷ್ಟಪಡ್ತಾರೆ. God will like you. ದೇವರು ನಿಮ್ಮನ್ನು ಇಷ್ಟಪಡ್ತಾರೆ. God will care for you. God will care for you. ದೇವರು ನಿಮಗೋಸ್ಕರ ಕಾಳಜಿ ವಹಿಸ್ತಾರೆ. Joseph goes to prison. ಯೋಸೆಫನು ಸೆರೆಮನೆಗೆ ಹೋದನು. Prison prospered. ಸೆರೆಮನೆ ಅಭಿವೃದ್ಧಿ ಆಯಿತು. See, in every level of Joseph's life, ಯೋಸೆಫನ ಪ್ರತಿಯೊಂದು ಭಾಗದಲ್ಲೂ ಕೂಡ, ಜೀವಿತದ ಪ್ರತಿಯೊಂದು ಭಾಗದಲ್ಲೂ ಕೂಡ harm came. ಅಲ್ಲಿ ಒಂದು ತೊಂದರೆಗಳು ಬಂತು. ಆದ್ರೆ ಅವನ ವಿಷನ್ ಸಾಯಿಸಕ್ಕಾಗಲಿಲ್ಲ. ಆದ್ರೆ ವಿಷನ್ ಅಲ್ಲಿ ದರ್ಶನ ಸಾಯಲಿಲ್ಲ. ಅವನು ಮಗಿಮೆಯಿಂದ ಕೀಳ್ ಮಗಿಮೆಗೆ ಹೋಗಿಲ್ಲ, ಮಗಿಮೆಯಿಂದ ಮಗಿಮೆಗೆ ಹೋದ. ಮಹಿಮೆಯಿಂದ ಕೆಳಮಟ್ಟಕ್ಕೆ ಹೋಗಿಲ್ಲ, ಮಹಿಮೆಯಿಂದ ಮಹಿಮೆಗೆ ಒಯ್ಯಲ್ಪಟ್ಟನಾತನು. ನೀವು ಕೂಡ ಮಹಿಮೆಯಿಂದ ಮಹಿಮೆ ಹೋಗ್ತಾರೆ ಯೇಸುವಿನ ನಾಮದಲ್ಲಿ. Somebody say, I received this word. ಯಾರಾದ್ರೂ ಹೇಳ್ರಿ, ಈ ವಾಕ್ಯವನ್ನು ಹೊಂದಿಕೊಂಡಿದ್ದೇನೆ ಎಂಬುದಾಗಿ. Say, I'm going to go from glory to glory to glory to glory. ನಾನು ಮಹಿಮೆಯಿಂದ 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 ಮಹಿಮೆಗೆ ಹೋಗ್ತೇನೆ. Hallelujah. Hallelujah. When God is with you, ದೇವರು ನಿಮ್ಮ ಸಂಗಡ ಇರುವಾಗ ಡಿಕ್ರೀಸ್ ಆಗಲ್ಲ. ನೀವು ಕೆಳಗೆ ಮಟ್ಟಕ್ಕೆ ಕೀಳಾಗಿ ಬರುವುದಿಲ್ಲ, you will increase. ಉನ್ನತವಾಗಿ ಮೇಲೆ ಏರ್ತಾನೆ ಹೋಗ್ತೀರಿ ನೀವು. Somebody say amen to this. ಆಮೇಲೆ ನಿಮ್ದಾಗ ಹೇಳ್ರಿ. He went to jail. ಆತನು ಸೆರೆಮನೆಗೆ ಹೋದನು. From there, ಅಲ್ಲಿಂದ ಅವನ ವಿಷನ್ ಏನಿತ್ತು ಗೊತ್ತಾ? ದರ್ಶನ ಏನಿತ್ತು ಗೊತ್ತಾ? ಒಂದು ಪ್ರೈಮ್ ಮಿನಿಸ್ಟರ್, ರೈಟ್? ಪ್ರಧಾನಮಂತ್ರಿ ಅಲ್ವಾ? ಹೌದಾ ಇಲ್ಲ? ಇತ್ತ ಇಲ್ವಾ? That was his vision. ಯೋಸೆಫನ ದರ್ಶನ ಅದಾಗಿತ್ತು. Who would have thought? ಅನ್ಕೊಂಡಿದ್ರ ಯೋಸೆಫನ ಅರಮನೆಗೆ ಹೋಗ್ತಾರಂತ? ಅಲ್ಲಪ್ಪ, ಇವನು ಎಲ್ಲಿ
ಜೈಲಿಂದ ಹೊರಗಿದ್ರೆ ಹೆಂಗ ಒಂದು ಚಾನ್ಸ್ ಇತ್ತು, ಜೈಲಿಂದ ಹೊರಗಡೆ ಇದ್ರೆ ಎಲ್ಲೋ ಒಂದು ಅವಕಾಶ ಇತ್ತು. ಹೌದಾ ಇಲ್ಲ? ಹೌದಾ ಇಲ್ಲ? ಜೈಲೊಳಗೆ ಇದ್ಬಿಟ್ಟು ಅರಮನೆ ಹೋಗತ್ತಾ? ಜೈಲಲ್ಲಿ ಇದ್ಬಿಟ್ಟು ಅರಮನೆಗೆ ಹೋಗಕ್ಕಾಗತ್ತಾ? ಅವ್ನು ಟ್ರ್ಯಾಕ್ ರೆಕಾರ್ಡ್ ತಗೊಂಡ್ರೆ ಸುಳ್ಳಾಗಿ ಏನೇನೋ ಇವ್ನು ಹಿಂಗ್ ಮಾಡ್ದಂತ ಇರ್ತದೆ. ಹೌದಾ ಇಲ್ಲ? ಹೌದಾ ಇಲ್ವಾ? ಇಟ್ ಇಸ್ ಇಂಪಾಸಿಬಲ್ ಫ್ರಮ್ ಗೋಯಿಂಗ್ ಫ್ರಮ್ ಜೈಲ್ ಟು ಪ್ಯಾಲೇಸ್. ಆ ಒಂದು ಸೆರೆಮನೆಯಿಂದ ಅರಮನೆಗೆ ಹೋಗುವುದು ಅಸಾಧ್ಯ. With man this is impossible, with God all things are possible. ಮನುಷ್ಯರಿಂದ ಸಾಧ್ಯ, ಆದ್ರೆ ದೇವರಿಂದ ಎಲ್ಲವೂ ಸಾಧ್ಯ. Somebody say amen. ಯಾರಾದ್ರೂ ಆಮೆನ್ ಅಂತ ಹೇಳ್ರಿ. Apostle Paul ಅಪೊಸ್ತಲನಾದ ಪೌಲನು never thought he will be looked down when he said to people, pray for me. ಜನರು ನನ್ಗೆ ಆತನಿಗೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ಪೌಲನು ಕೇಳ್ಕೊಂಡಾಗ ಜನರು ಆತನಿಗೆ ಕೀಳಾಗಿ ನೋಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಅವನು. Paul directly said, pray for me. ಪೌಲ್ ನೇರವಾಗಿ ಹೇಳಿದ ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ. This morning I say, pray for me. ಈ ಮುಂಜಾನೆ ವೇಳೆ ನಾನು ಹೇಳ್ತೇನೆ, ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ. You're not getting it. ನಿಮಗೆ ಅರ್ಥ ಆಗ್ತಿಲ್ವಾ? Paul was not even afraid. What do you say? Paul was not even care what people will think when he say pray for me. Big apostle. ದೊಡ್ಡ ಅಪೊಸ್ತಲನಾದ ಪೌಲನು ಜನರು ನನ್ನ ಬಗ್ಗೆ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಹೇಳುವಾಗ ಅದೊಂದು ಅನುಮಾನನೋ ಅಥವಾ ಕೀಳಾಗಿ ನೋಡ್ತಾರ ಅಂತ ಅನ್ಕೊಳ್ಳೇ ಇಲ್ಲ. He said pray for me. ಆತನ ಹೇಳಿ ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ. You're not getting this. ಅರ್ಥ ಆಗ್ತಿಲ್ಲ ನಿಮಗೆ. I can stand and say pray for me. ನಾನು ಎದ್ದು ನಿಂತು ಹೇಳ್ತೀನಿ, ನನಗೋಸ್ಕರ ನೀವು ಪ್ರಾರ್ಥನೆ ಮಾಡ್ರಿ. How many will pray for me? ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರಿ? How many will pray for pastor, the spiritual father of this church? ಈ ಸಭೆಯ ಆತ್ಮಿಕ ತಂದೆಯವರಿಗೋಸ್ಕರ ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರಿ? Good. Paul was not even afraid. ಪೌಲನಿಗೆ ಹೆದರಿಕೆನೇ ಆಗ್ಲಿಲ್ಲ. Big apostle. ದೊಡ್ಡ ಅಪೊಸ್ತಲನು. He didn't think dishonor. ಅವನು ಅನ್ಕೊಳ್ಳಿಲ್ಲ ಅದು ಅಗೌರವ ಅಂತ, ಅವಮಾನ ಅಂತ ಅನ್ಕೊಳ್ಳಿಲ್ಲ He ಅವನು. said pray for me. ಅವನು ಹೇಳ್ದ ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ. Amen. Now who would have thought ಯಾರು ಅನ್ಕೊಂಡಿದ್ರು Joseph will go from prison to the palace? ಯಾರೇ ಅನ್ಕೊಂಡಿದ್ರು ಆತನು ಸೆರೆಮನೆಯಿಂದ ಅರಮನೆಗೆ ಹೋಗ್ತಾರಂತ? Nobody thought. ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. But God knew how to take him to palace. ಆದ್ರೆ ದೇವರಿಗೆ ಗೊತ್ತು ಸೆರೆಮನೆಯಿಂದ ಅರಮನೆಗೆ ಹೇಗೆ ಕರ್ಕೊಂಡು ಹೋಗ್ಬೇಕಂತ. Dad always says one thing. ಪಾಸ್ಟರ್ ಒಂದ್ ಸಂಗತಿ ಯಾವಾಗ ಹೇಳ್ತಿರ್ತಾರೆ, ದೇವರಿಗೆ ನೀವೇನ್ ಪಾಠ ಮಾಡೋದು ಬೇಕಾಗಿಲ್ಲ. ದೇವರಿಗೆ ನೀವೇನ್ ಪಾಠ ಮಾಡೋದು ಬೇಕಾಗಿಲ್ಲ, ರೈಟ್ ಅಲ್ವಾ? ದೇವರಿಗೆ ಗೊತ್ತು. ದೇವರಿಗೆ ಗೊತ್ತು. ಹೌದಾ ಇಲ್ಲ? ಹೌದಾ ಇಲ್ಲ? God knows. ದೇವರಿಗೆ ಗೊತ್ತು. The vision was there. ದರ್ಶನ ಅಲ್ಲಿತ್ತು. They tried to attack him. ಅವರು ದಾಳಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. They tried to harm him. ಅವನನ್ನು ತೊಂದರೆ ಮಾಡೋದಕ್ಕೆ ಪ್ರಯತ್ನ ಪಟ್ರು. But they could not kill the vision. ಆದ್ರೆ ದರ್ಶನ ಸಾಯಿಸಕ್ಕಾಗ್ಲಿಲ್ಲ. Bible says ಸತ್ಯವೇದ ಹೇಳುತ್ತದೆ, he went from prison to the palace. ಆತನು ಸೆರೆಮನೆಯಿಂದ ಅರಮನೆಗೆ ಹೋದನೆಂಬುದಾಗಿ. He became the prime minister. ಆತನು ಪ್ರಧಾನಮಂತ್ರಿ ಆದನಲ್ಲಿ. Now one day ಆಗ ಒಂದು ದಿನ his brothers came. ಅವನ ಅಣ್ಣಂದ್ರು ಬಂದ್ರು. Sitting in the chair. ಅವರು ಕುರ್ಚಿ ಮೇಲೆ ಕೂತ್ಕೊಂಡ್ರು. His brothers came. ಆತನ ಅಣ್ಣಂದ್ರು ಬಂದ್ರಲ್ಲಿ. His brothers did not recognize Joseph. ಯೋಸೆಫನನ್ನು ಆತನ ಅವರ ಅಣ್ಣಂದ್ರು ಗುರುತಿಸಕ್ಕಾಗ್ಲಿಲ್ಲ. But Joseph recognized. ಆದ್ರೆ ಯೋಸೆಫನು ಗುರುತಿಸಿದನು. I'm here to tell you. ಇಲ್ಲಿ ಇದೆ ನಿಮಗೆ ಹೇಳುವುದಕ್ಕೆ. Don't be discouraged. ಅಧೈರ್ಯಗೊಳ್ಳಬೇಡ್ರಿ. Don't cry. ಅಳಬೇಡ್ರಿ. Don't be weakened in your faith. ನಿಮ್ಮ ನಂಬಿಕೆಯಲ್ಲಿ ಬಲಹೀನರಾಗಬೇಡ್ರಿ. Build your faith. ನಿಮ್ಮ ನಂಬಿಕೆ ಬೆಳೆಸ್ಕೊಳ್ರಿ. Build your faith. ನಿಮ್ಮ ನಂಬಿಕೆ ಕಟ್ಟಿಕೊಳ್ಳ್ರಿ. God has a greater plans. ದೇವರಿಗೆ ದೊಡ್ಡ ದೊಡ್ಡ ಉಪಾಯಗಳು ನಿಮ್ಮ ಬಗ್ಗೆ ಇದೆ. ದೊಡ್ಡ ದೊಡ್ಡ ಯೋಜನೆಗಳಿದೆ. God will turn the bad into good. ದೇವರು ಕೆಟ್ಟದ್ದನ್ನು ಒಳ್ಳೆಯದನ್ನಾಗಿ ಬದಲಾವಣೆ ಮಾಡ್ತಾರೆ. Amen. ಆಮೆನ್. Wherever you are, stand up. ಎಲ್ಲಿದ್ರು ಅಲ್ಲಿ ಕೈಗಳು ಎದ್ದು ನಿಂತ್ಕೊಳ್ರಿ, ಕೈಗಳನ್ನು ಮೇಲೆ ಕೆತ್ತಿರಿ. Lift your hands to heaven. ಪರಲೋಕದ ಕಡೆ ನಮ್ಮ ಕೈಗಳನ್ನು ಚಾಚಿರಿ. Come on, lift your hands and praise him. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿ ಸ್ತುತಿ ಮಾಡ್ರಿ. Praise him, praise him, praise him, praise him, praise him. ಆತನಿಗೆ ಸ್ತುತಿ ಮಾಡ್ರಿ, ಸ್ತುತಿ Praise ಮಾಡ್ರಿ. him, praise him. ಆತನಿಗೆ ಸ್ತುತಿ ಮಾಡ್ರಿ. Praise him, come on, praise him. ಆತನಿಗೆ ಸ್ತುತಿ ಮಾಡ್ರಿ. ಪೂರ್ತಿ ಹೃದಯದಿಂದ ಆರಾಧನೆ ಮಾಡಿ. ನಿಮ್ಮ ಪೂರ್ಣ ಹೃದಯದಿಂದ ಆತನನ್ನು ಸ್ತುತಿ ಮಾಡ್ರಿ. Say, I love you, Jesus. ಹೇಳ್ರಿ, ಯೇಸು ನಿನ್ನನ್ನು ಪ್ರೀತಿಸ್ತೇನೆ. I love you, Lord. ನಿನ್ನನ್ನು ಪ್ರೀತಿಸ್ತೇನೆ ಕರ್ತನೇ. Shalala
ಹೇಳಿ, ದೇವರೇ ಥ್ಯಾಂಕ್ ಯು ಫಾರ್ ದ ದೊಡ್ಡ ಉದ್ದೇಶ ನನ್ನ ಮೇಲೆ. ನನ್ನ ಮೇಲಿರುವ ದೊಡ್ಡ ಉದ್ದೇಶಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳ್ರಿ. ಇಲ್ಲಿ ಇರೋರು ಪ್ರತಿಯೊಬ್ಬರು ಸಣ್ಣವರಿಂದ ಹಿಡಿದು ದೊಡ್ಡವರು ಎಲ್ಲರ ಮೇಲೆ ದೊಡ್ಡ ಉದ್ದೇಶ ಇದೆ. ಇನ್ನು ಇಲ್ಲಿರುವ ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಕೂಡ ದೊಡ್ಡ ದೊಡ್ಡ ಉದ್ದೇಶ ನಿಮ್ಮ ಮೇಲೆ ಇದೆ. ನೀವು ಯಾರು ದೇವರ ದೃಷ್ಟಿಯಲ್ಲಿ ಚಿಕ್ಕವರಲ್ಲ. ನೀವು ಯಾರು ಕೂಡ ದೇವರ ದೃಷ್ಟಿಯಲ್ಲಿ ಸಣ್ಣವರಲ್ಲ. ಮನುಷ್ಯರ ದೃಷ್ಟಿಯಲ್ಲಿ ಸಣ್ಣವರ ಕಾಣಬಹುದು, ಮನುಷ್ಯರ ದೃಷ್ಟಿಯಲ್ಲಿ ಸಣ್ಣವರ ಕಾಣಬಹುದು, ಆದ್ರೆ ದೇವರ ದೃಷ್ಟಿಯಲ್ಲಿ ಬಹಳ ದೊಡ್ಡವರು. ಆದ್ರೆ ದೇವರ ದೃಷ್ಟಿಯಲ್ಲಿ ನೀವು ಯಾವಾಗಲೂ ದೊಡ್ಡವರಾಗೇ ಇರ್ತೀರಿ. ಎರಡು ಕೈಯಲ್ಲಿ ಮೇಲೆ, ನಿಮ್ಮ ಎರಡು ಕೈಗಳ ಮೇಲೆ ಕೆತ್ತಿರಿ. ದೇವರೇ, ನನಗೆ ಎಷ್ಟೋ ನೀನ್ ಪ್ರೀತಿ ಮಾಡಿದ್ದಕ್ಕೋಸ್ಕರ ಥ್ಯಾಂಕ್ಸ್ ಅಪ್ಪ. ಲಾರ್ಡ್, ಥ್ಯಾಂಕ್ ಯು ದಟ್ ಯು ಲವ್ ಮೀ ಸೋ ಮಚ್. ನೀನು ಬಹಳಷ್ಟಾಗಿ ನಾನು ಪ್ರೀತಿ ಮಾಡೋದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಫಾರ್ ಲವಿಂಗ್ ಮೀ ಸೋ ಮಚ್. ಅಷ್ಟು ಹೆಚ್ಚಾಗಿ ನನ್ನನ್ನು ಪ್ರೀತಿ ಮಾಡೋದಕ್ಕಾಗಿ ಸ್ತೋತ್ರ. I love you, Lord Jesus. ನಾನು ನಿನ್ನನ್ನು ಪ್ರೀತಿಸ್ತೇನೆ ಯೇಸುವೇ. I love you, Lord. ನಿನ್ನನ್ನು ಪ್ರೀತಿಸ್ತೇನೆ ಕರ್ತನೇ. I want to live for you, God. ನಿನಗೋಸ್ಕರ ನಾನು ಜೀವಿಸ್ತೇನೆ. Doesn't matter what people say. ಜನರು ಏನ್ ಹೇಳಿದ್ರು ಪರವಾಗಿಲ್ಲ. I want to live for you, God. ನಿನಗೋಸ್ಕರ ನಾನು ಜೀವಿಸಬೇಕು ಕರ್ತನೇ. I want to live for you, Jesus. ಯೇಸುವೇ, ನಿನಗೋಸ್ಕರ ಜೀವಿಸಬೇಕು. How many say this way, Lord? I want to live for you. ಎಷ್ಟು ಜನ ಹೇಳ್ತೀರಾ, ದೇವರೇ ನಿನಗೋಸ್ಕರ ಜೀವಿಸ್ತೇನೆ ಎಂಬುದಾಗಿ. Every discouragement, I take that as an encouragement. ಎಲ್ಲ ಅಧೈರ್ಯವನ್ನು ಧೈರ್ಯವಾಗಿ ತೆಗೆದುಕೊಳ್ಳ್ರಿ. Every dishonor, take it as a honor. ಎಲ್ಲ ಅಗೌರವವನ್ನು ಗೌರವವಾಗಿ ತೆಗೆದುಕೊಳ್ಳ್ರಿ. Lift your hands and say thank you, Jesus. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿ ಹೇಳ್ರಿ, ವಂದನೆ ಯೇಸುವೇ. Thank you, Lord. ವಂದನೆ ಕರ್ತನೇ. Under the now, under shadow, nene, Yeshua, nin priti gagi. Yeshua. One under the Sueno in Pritigagi Irudayat Yeshua, 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 Nena Nena, Priti Shue, Nundu Di, Nundu Shana. In Pritigagi Thank you, Jesus. ವಂದನೆ ಯೇಸುವೇ. And if you need prayers this morning, I want to see your right hand to heaven. ಯಾರಿಗೆಲ್ಲ ಪ್ರಾರ್ಥನೆ ಅವಶ್ಯಕತೆ ಇದೆಯೋ ಅವರು ನಿಮ್ಮ ಬಲಗೈನ ಮೇಲೆ ಕೆತ್ತಿರಿ. Quickly. ಬೇಗನೆ. I want to pray for you. ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. Father, in the name of Jesus, ತಂದೆ ಯೇಸುವಿನ ನಾಮದಲ್ಲಿ I pray for every people that is in this place. ಯಾರು ಈ ಸ್ಥಳದಲ್ಲಿರೋ ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. In the name of Jesus, ಯೇಸುವಿನ ನಾಮದಲ್ಲಿ whatever they're going through, oh Lord, ಅವರು ಯಾವುದರೆಲ್ಲ ಹಾದು ಹೋಗ್ತಿದ್ದಾರೋ you know it, oh Father. ಅದು ನಿನಗೆ ಗೊತ್ತು ಕರ್ತನೆ. Right now, as your servant, ಈಗಲೇ ನಿನ್ನ ದೇವ ಸೇವಕನಾಗಿ I release an anointing of
breakthrough and blessings over their life. ನಿಮ್ಮ ಜೀವಿತದ ಮೇಲೆ ಆಶೀರ್ವಾದ ಮತ್ತು ಅಭಿವೃದ್ಧಿಯ ಅಭಿಷೇಕವನ್ನು ಬಿಡುಗಡೆ ಮಾಡ್ತಾರೆ. Whatever they need, ಅವರಿಗೆ ಅವಶ್ಯಕತೆ ಇರುವ ಎಲ್ಲವೂ, if they need healing in the body right now, they be healed in Jesus' mighty name. ಅವರ ದೇಹದಲ್ಲಿ ಆರೋಗ್ಯ ಬೇಕಾಗಿರುವುದಾದರೆ ಈಗಲೇ ಅವರ ದೇಹದಲ್ಲಿ ಆರೋಗ್ಯ ಬರಲಿ. If they need financial blessings right now, a big breakthrough happen in the financial realm. ಹಣಕಾಸಿನ ಆಶೀರ್ವಾದ ಬೇಕಾಗಿರುವುದಾದರೆ ದೊಡ್ಡ ಅಭಿವೃದ್ಧಿ, ಒಂದು ಅಭಿಷೇಕ ಅಲ್ಲಿ ಬಿಡುಗಡೆ ಆಗಲಿ. In the name of Jesus. ಯೇಸುವಿನ ನಾಮದಲ್ಲಿ. Thank you for answering our prayers. ಆ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. I humble myself, O Father. ನಮ್ಮನ್ನು ನಾನು ತಗ್ಗಿಸಿಕೊಳ್ತೇನೆ ಯೇಸುವೆ. What I am today is because of your grace. ನಾನು ಈ ದಿನ ಏನೆಲ್ಲ ನಿಂತುಕೊಂಡಿದ್ದೇನೆ, ಏನೆಲ್ಲ ಮಾಡಿದ್ದೇನೆ, ಅದು ನಿನ್ನಿಂದಲೇ ಕರ್ತನೆ. It's your grace, completely your grace. ಇದು ಸಂಪೂರ್ಣವಾಗಿ ನಿನ್ನಿಂದಲೇ. Lord, I don't need to boast about myself. ನಾನು ಹೆಚ್ಚಿಸಿಕೊಳ್ಳುವುದು ಬೇಡ ಕರ್ತನೆ. Lord, you increase, I decrease. ನೀನು ಮೇಲೇಳಲ್ಪಡಬೇಕು, ನಾನು ತಗ್ಗಿಸಲ್ಪಡಬೇಕು. If there any prideness in me, take it away, O God. ನನ್ನಲ್ಲಿ ಯಾವುದೇ ಅಹಂಕಾರ ಸೊಕ್ಕು ಇದ್ರೆ ಅದನ್ನು ಹೊರಗಡೆ ತೆಗೆದುಹಾಕು. You be lifted up. ನೀವು ಮಾತ್ರ ಹೆಚ್ಚಿಸಲ್ಪಡು. You be glorified. ನೀವು ಮಾತ್ರ ಮಹಿಮೆ ಹೊಂದಲಿ. I decrease. ನಾನು ತಗ್ಗಿಸಿಕೊಳ್ತೇನೆ. That the spirit of unity and a spirit of love hover over this place. ಈ ಒಂದು ಪ್ರದೇಶದಲ್ಲಿ, ಈ ಒಂದು ಸ್ಥಳದಲ್ಲಿ ಪ್ರೀತಿಯ ಆತ್ಮ ಮತ್ತು ಒಂದಾಗುವಿಕೆಯ ಆತ್ಮ ಯಾವಾಗಲೂ ನಮ್ಮ ಮೇಲಿರಲಿ. I release the spirit of unity over this place. ಐಕ್ಯತೆ ಒಂದು ಆತ್ಮವನ್ನು ಈ ಸ್ಥಳದಲ್ಲಿ ಬಿಡುಗಡೆ ಮಾಡ್ತೇನೆ. I release a spirit of love over this ಈ place. ಸ್ಥಳದ ಮೇಲೆ ಪ್ರೀತಿಯ ಆತ್ಮವನ್ನು ಬಿಡುಗಡೆ ಮಾಡ್ತೇನೆ. Lift your hands and receive it. ನಿಮ್ಮ ಕೈಗಳ ಮೇಲೆ ಕೆತ್ತದನ್ನು ಹೊಂದಿಕೊಳ್ಳಿರಿ. The spirit of unity and a spirit of love. ಐಕ್ಯತೆಯ ಆತ್ಮ ಮತ್ತು ಪ್ರೀತಿಯ ಆತ್ಮ I release it over this people. ಈ ಜನರ ಮೇಲೆ ಈಗಲೇ ಬಿಡುಗಡೆ ಮಾಡ್ತಾನೆ. I give you the praise. ನಿನಗೆ ಸ್ತುತಿ ಸಲ್ಲಿಸ್ತೇನೆ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Clap your hands. ಚಪ್ಪಾಳೆಯನ್ನು You ತಟ್ಟಿ can sit down. ಮತ್ತು ಕುಳಿತುಕೊಳ್ಳಬಹುದು.